ಸಂಡೂರು ತಾಲೂಕಿನ ಚೋರೂರಿನಲ್ಲಿ ಮತ್ತೊಂದು ಅವ್ಯವಸ್ಥೆ. 10 ವರ್ಷ ಆದರೂ ಸಾರ್ವಜನಿಕ ಶೌಚಾಲಯ ಉದ್ಘಾಟನೆ ಆಗಿಲ್ಲ. ಶಬಾಷ್, ಮಾಡಲೇಬೇಡಿ, ಮುಚ್ಚಿಬಿಡಿ ಹಂಗೆ ಅದನ್ನ. ನಿರ್ಮಾಣ ಆಗಿ ದಶಕ ಕಳೆದಿದೆ, ಆದ್ರೂ ಅದು ಬಳಸೋದಕ್ಕಾಗ್ತದೆ. ಯಾಕ್ರಿ? ಯಾರಾದ್ರೂ ಬಳಸ್ಬಿಟ್ರೆ ಗಲೀಜಾಗ್ಬಿಡುತ್ತೆ ಅಂತಾನ? 30 ಲಕ್ಷ ರೂಪಾಯಿ ವೇಸ್ಟ್ ಅಲ್ವಾ? ಜನರು ತೆರಿಗೆ ಹಣ ಪೋಲಾಗ್ತಾ ಇಲ್ವಾ? ಈ ಕುರಿತು ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಪ್ರಯೋಜನ ಇಲ್ಲ. ಶಾಸಕಿ ಅನ್ನಪೂರ್ಣ ತುಕಾರಾಮ್ ಉದ್ಘಾಟನೆ ಭಾಗ್ಯ ಕರ್ಣಿಸ್ತಾರ. ಏನ್ ಮೇಡಮ್, ಬೈ ಎಲೆಕ್ಷನ್ ಅಲ್ಲಿ ಗೆದ್ದು MLA ಆಗಿದ್ದೀರಿ, ನಿಮ್ ಯಜಮಾನರು MP ಇದ್ದಾರೆ, ಏನ್ ನಿಮ್ ಕತೆ? ಅವತ್ತು ನಿಮ್ ಯಜಮಾನ್ರ ಕಾಲದಲ್ಲಿ ಮಾಡಿದ್ದದನ್ನ ಶೌಚಾಲಯ ನಿರ್ಮಾಣ ಆಗಿ 10 ವರ್ಷ ಆಗಿದೆಯಲ್ಲ, ಅದಕ್ಕೆ ಉದ್ಘಾಟನೆ ಭಾಗ್ಯ ನೀವ್ ಯಾಕೆ ಕರ್ಣಿಸಿಲ್ಲ? ಯಾರಾದ್ರೂ ಬಳಸ್ಬಿಟ್ರೆ ಗಲೀಜಾಗ್ಬಿಡುತ್ತೆ, ಕ್ಲೀನಿಂಗ್ ಮಾಡಕ್ ಮತ್ತಾರನಾದ್ರೂ ಇಡ್ಬೇಕಾಗತ್ತೆ ಅಂತ ಪ್ರಾಬ್ಲಮ್ಮ ಏನು? ಅಥವಾ ಬಾತ್ರೂಮ್ದು ವಾಸ್ತು ಸರಿ ಇಲ್ವಾ? 30 ಲಕ್ಷ ರೂಪಾಯಿ ಖರ್ಚು ಮಾಡಿದಿರಿ. ಏನಕ್ಕೆ ಖರ್ಚು ಮಾಡಿದಿರಿ? ನಿಮ್ಮ ಮನೆಯಿಂದ ಖರ್ಚು ಮಾಡಿದ್ರೆ ಉದ್ಘಾಟನೆ ಮಾಡ್ತಾ ಇದ್ರಿ. ಜನರ ತೆರಿಗೆ ಹಣ ಅಲ್ವಾ? ಎಷ್ಟೋ ಜನ ಬೈಲಿಗೆ ಹೋಗ್ತಾರೆ ನೋಡ್ರಿ, ಅದು ಹೆಂಗಾಗಿ ಬಿದ್ದಿದೆ ನೋಡಿ. ಅದು ಎಷ್ಟೋ ಜನ ಮಲಮೂತ್ರ ವಿಸರ್ಜನೆಗೆ ಬೈಲ್ ನೋಡೋ ಪರಿಸ್ಥಿತಿ ಇದೆ ಇನ್ನುವೇ ನಿಮ್ಮ ಊರಲ್ಲಿ, ಬಳ್ಳಾರಿಲಿ. ಇನ್ನಿದು ಕುಡುಕರ ಅಡ್ಡೆ ಆಗ್ಬೇಕಾಗತ್ತ ಅಷ್ಟೇನೆ. ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನ್ರಿ ಪ್ರಾಬ್ಲಮ್ಮು? ಇದನ್ನ ಉದ್ಘಾಟನೆ ಮಾಡೋದಕ್ಕೆ ಏನಾದ್ರೂ ರಾಹುಗಾಲ ಗುಳಿಕ ಕಾಲ ಇದೆಯಾ, ಅಥವಾ ಏನಾದ್ರೂ ಗಲೀಜಾಗ್ಬಿಡುತ್ತೆ ಶೌಚಾಲಯ ಅಂತ ಇನ್ನೂ ಅದನ್ನ ಓಪನ್ ಮಾಡಿಲ್ವಾ? ಹೇಗೆ ಈ ಒಂದು ಸಾರ್ವಜನಿಕ ಬಳಕೆಗಾಗಿ ನಿರ್ಮಾಣ ಮಾಡಿರತಕ್ಕಂತ ಈ ಒಂದು ಶೌಚಾಲಯವನ್ನು ಸುಮಾರು 10 ವರ್ಷವಾದರೂ ಸಹ ಇನ್ನೂ ಉದ್ಘಾಟನೆ ಭಾಗ್ಯ ಕಂಡಿಲ್ಲ. ಇದಕ್ಕೆ ಕಾರಣ ಅಂದ್ರೆ ಅಂದಿನ ಈ ಒಂದು ತುಕಾರಾಮ್ ಅವರು ಸ್ಥಳೀಯ ಶಾಸಕರಾಗಿದ್ರು, ಅವರ ಅವಧಿಯಲ್ಲೂ ಸಹ ಏನು ಉದ್ಘಾಟನೆ ಆಗಿಲ್ಲ. ತದನಂತರ ಈಗ ಅದೇ ಸ್ಥಾನಕ್ಕೆ ಅವರ ಪತ್ನಿ ಆಗಿರತಕ್ಕಂತಹ ಈ ಒಂದು ಅನ್ನಪೂರ್ಣ ಅವರು ಬಂದಿದ್ದಾರೆ. ಆದರೂ ಸಹ ಸುಮಾರು 10 ಲಕ್ಷದಿಂದ 30 ಲಕ್ಷ ರೂಪಾಯಿವರೆಗೆ ವೆಚ್ಚ ಮಾಡಿ ಈ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ರು ಸಹ 10 ವರ್ಷಗಳು ಕಳೆದ್ರು ಸಹ ಇವತ್ತಿನವರೆಗೂ ಉದ್ಘಾಟನೆ ಆಗೋದಕ್ಕಿಂತ ಮುಂಚಿತವಾಗಿನೇ ಹಲವಾರು ಏನು ಸಾಮಾನುಗಳು ಮುರಿದು ಹೋಗಿರತಕ್ಕಂತಹ ಮತ್ತು ಕಿಟಕಿ ಗ್ಲಾಸ್ಗಳು ಹೊಡೆದು ಹೋಗಿರತಕ್ಕಂತಹ ಸ್ಥಿತಿ ತಲುಪಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಸ್ಥಳೀಯ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದ್ದು, ಇದನ್ನು ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದರೆ ಹೊರಗಡೆ ಶೌಚಕ್ಕೆ ಹೋಗತಕ್ಕಂತಹ ಪರಿಸ್ಥಿತಿ ಸಾರ್ವಜನಿಕರಿಗೆ ತಪ್ತಾ ಇತ್ತು. ಹಾಗೂ ಸರ್ಕಾರ ಏನು ತೆರಿಗೆ ಹಣವನ್ನು ಸೂಕ್ತ ಕಾರ್ಯಕ್ಕೆ ಬಳಸಿದಂತಹ ಕೆಲಸವೂ ಸಹ ಆಗ್ತಿತ್ತು. ಆದ್ರೆ ಇವೆರಡನ್ನು ಮಾಡದೇ ಇರುವುದರಿಂದಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಸ್ಥಳೀಯ ಸಾರ್ವಜನಿಕರಿಗೂ ಏನು ಆಕ್ರೋಶ ಹೊರಹಾಕುವಂತಹ ಪರಿಸ್ಥಿತಿ ಎದುರಾಗಿದೆ. ಸಿಂಧೂರ. ಆಲ್ ರೈಟ್ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.